ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ಎದ್ದು ಸಭಾತ್ಯಾಗ ಮಾಡೋದು. ನೀವು ಉತ್ತರ ಕೊಡ್ತಾ ಇಲ್ಲ, ನೀವು ನಾನು ಸದನ ನಡೆಸೋಕ್ಕಾಗಲ್ಲ, ನೀವು ಅಧಿಕಾರಿಗಳು ನೀವು ಉತ್ತರ ಕೊಡೋ ಸ್ಥಿತಿ ಬಂದ ಮೇಲೆ ನಾನು ಸದನದ ಒಳಗೆ ಬರ್ತೀನಿ. ಮೆಚ್ಚುಗೆಗೆ ಪಾತ್ರ ಆಗ್ತಾ ಇದೆ ಖಾದರ್ ಅವರ ನಡೆ. ಇದು ತಾವು ಹೇಳಿದ್ರಿ, ಹಿಸ್ಟಾರಿಕ್, ಇದು ಐತಿಹಾಸಿಕವಾದ. ಖಾದರ್ ವೈ ಡಿಡ್ ಇಟ್? ಈ ಸದನ ನಡೆಯುವುದು ಅದು ಮಂತ್ರಿಗಳಿಗಾಗಿ ಅಲ್ಲ. ಏನು ಸುಧಾರಣೆ ಕಾಣುವಂಥ ಪರಿಸ್ಥಿತಿಯಲ್ಲಿ ನನಗೆ ಕಾಣುವುದಿಲ್ಲ. ನಾನು ಸದನ ನಡೆಸೋದಿಲ್ಲ, ನನ್ನ ಜನ್ಮ. ಇಂಥ ಟೈಮ್ನಲ್ಲೂ ಕೂಡ ಇವರು ಜನರ ದುಡ್ಡನ್ನು ಈ ರೀತಿ ಕೊಳ್ಳೆ ಹೊಡೆದು ಜನರ ಹಣದಲ್ಲಿ ಅವ್ರಿಗೆ ಊಟಕ್ಕೆ ಬಂದಿರುತ್ತೆ, ಅಲ್ಲಿ ಟೀ ಕಾಫಿ ಎಲ್ಲ ವ್ಯವಸ್ಥೆ ಮಾಡಿರುತ್ತೆ. ಅಲ್ಲಿ ಬಂದು ಮಾತಾಡೋಕೆ ಏನು ರೋಗ ಇವರಿಗೆ? ಬಂದ್ಬಿಟ್ರು ಸೈನ್ ಹಾಕ್ಬಿಟ್ಟು ಒಳಗೆ ಹೋಗಲ್ಲ, ಸೈನ್ ಹಾಕ್ಬಿಟ್ಟು ಅಲ್ಲಿ ಕೂತ್ಕೊಂಡು ಕಾಫಿ ಕೂತ್ಕೊಂಡು ಮೀಟಿಂಗ್ ಮಾಡ್ಕೊಂಡು ಎದ್ದು ಹೋಗ್ತಾರೆ. ಸಹಿ ಹಾಕಿದ್ರೆ ಯಾಕೆಂದ್ರೆ ಭತ್ತೆ ಸಿಗುತ್ತೆ. ಸರ್ಕಾರ ಯಾವ ರೀತಿ ಕೆಲಸ ಮಾಡುತ್ತಿದೆ ಅನ್ನೋದರ ಸೂಚ್ಯ ಸಂಕೇತವೇ? ಅನುಮಾನನೇ ಇಲ್ಲ. ಲೇಡೀಸ್ ಆ್ಯಂಡ್ ಜೆಂಟ್ಲ್ಮೆನ್, UT ಖಾದರ್ ಅವರ ಖದರ್ ಅಂತ ತೋರಿಸಿದ್ದಾರೆ. ಈ ಥರದ ಸ್ಪೀಕರ್ ಅಂದರೆ ಒಂದು ರೀತಿ ಪ್ರಶಂಸೆಗೆ ಅರ್ಹವಾದಂಥ ಕೆಲಸ ಸ್ಪೀಕರ್ದು. ಯಾವುದೇ ಸ್ಪೀಕರ್ ಕೂಡ ಈ ಸರ್ಕಾರ ಅಂದರೆ ಆಡಳಿತ ಪಕ್ಷದ ಸದಸ್ಯರ ನಡೆಯನ್ನು ವಿರೋಧಿಸಿ ಸಭಾತ್ಯಾಗ ಮಾಡೋದಿದೆಯಲ್ಲ, ಅಷ್ಟು ಸುಲಭದ ಮಾತಲ್ಲ. ತುಂಬ ಕಡಿಮೆ ಸಂಖ್ಯೆಯಲ್ಲಿ ಈ ಥರದ್ದು ನೋಡ್ಲಿಕ್ಕೆ ಸಿಗೋದು ಇತಿಹಾಸದಲ್ಲಿ. ಈಗ ಖಾದರ್ ಈ ರೀತಿಯ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದರೆ ಹಿಂದೆ ಏನಾದರೂ ರಹಸ್ಯ ಇದೆಯಾ? ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ರಾಜಕೀಯ ಲೆಕ್ಕಾಚಾರ ಬೇರೆ ರೀತಿ ಏನಾದರೂ ಟರ್ನ್ ತೆಗೆದುಕೊಳ್ತಾ ಇದೆಯಾ? ಯಾಕಂದರೆ DK ಶಿವಕುಮಾರ್ ಇವತ್ತು ದೆಹಲಿಗೆ ಹೋದರು, ಇದ್ರ ಹಿಂದಿನ ದಿನ ಆಗಿರುವಂಥದ್ದು. ಇದ್ರ ಹಿನ್ನೆಲೆ ಏನು ಹಾಗಾದರೆ? ಈ ವಿಚಾರಗಳ ಬಗ್ಗೆ ಚರ್ಚೆ ಮತ್ತು ವಿಶ್ಲೇಷಣೆಯನ್ನು ಮಾಡಲಿಕ್ಕೆ ಖ್ಯಾತ ಪತ್ರಕರ್ತರಾದಂಥ ಸನ್ಮಾನ್ಯ ಶ್ರೀ ಶಶಿಧರ್ ಭಟ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈ ಖಾದರ್ ನಿನ್ನೆ ಖದರ್ ತೋರಿಸಿದ್ದಾರೆ. ಹೌದು, ಓಕೆ. ಈ ರೀತಿ ಸ್ಪೀಕರ್ ಕೆಲಸ ನೋಡೋಕ್ಕೆ ಸಿಕ್ಕಿರಲಿಲ್ಲ ನಮಗೆ. ಹೌದು. ಸೊ ಅವಾಗೇನೋ ರಮೇಶ್ ಕುಮಾರ್ ಸ್ವಲ್ಪ ಮಾತಾಡ್ತಿದ್ರು ಬಿಟ್ರೆ, ಅದರ ನಂತರ ಬಂದಂಥ ಸ್ಪೀಕರ್ಗಳು ಆಡಳಿತ ಪಕ್ಷದ ಕೈಗೊಂಬೆ ಅನ್ನೋ ಥರ ಕೆಲಸ ಮಾಡ್ತಿದ್ರು ಅನ್ನೋ ಥರ ಆರೋಪಗಳಿತ್ತು. ಹೌದು. ಆದರೆ ಖಾದರ್ ಈ ಖದರ್ ತೋರಿಸಿದಾರಲ್ಲ, ಲೆಕ್ಕಾಚಾರ ಏನಿರ್ಬೋದು? ಸರ್, ಒಂದು ಸ್ಪೀಕರ್ಗಳ ಕಾರ್ಯವೈಖರಿ ಇದೆಯಲ್ಲ, ಅದು ಸಾಧಾರಣವಾಗಿ ಕರ್ನಾಟಕ ವಿಧಾನಸಭೆ ಕಲಾಪ ಮತ್ತು ಸ್ಪೀಕರ್ ಬಗ್ಗೆ ಮಾತನಾಡುವಾಗ ಎಲ್ಲರೂ ಮೊದಲು ನೆನಪು ಮಾಡ್ಕೊಳ್ಳೋದು ವೈಕುಂಠ ಬಾಳಿಗ ಅವರನ್ನು. ಹೌದು, ನಮ್ಗೆ ಗೊತ್ತಿಲ್ದಿರೋ ಕಾಲ ಅದು. ಬಟ್ ಅವರು ಐತಿಹಾಸಿಕವಾದ ಕೆಲವು ನಿರ್ಧಾರಗಳನ್ನ ಕೈಗೊಳ್ತಿದ್ರು ಅಂತ. ಅದಾದಮೇಲೆ ನಾಗರತ್ನಮರು, ನಾನು ನೋಡಿದಾಗ SM ಕೃಷ್ಣ ಅವರು, ರಮೇಶ್ ಕುಮಾರ್ ಅವರು ಕೂಡ ಸ್ಪೀಕರ್ ಆಗಿ ಒಳ್ಳೆ ಕೆಲಸ ಮಾಡಿದ್ರು. ಹೌದು. ಅದರ ಒಂದು ಸಂಪ್ರದಾಯ ಆ ಸಂದರ್ಭದಲ್ಲಿ ಇತ್ತು. ಅದೇನು ಅಂದರೆ, ಯಾರು ಸ್ಪೀಕರ್ ಆಗ್ತಾರೋ ಅವರು ಪಕ್ಷದ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡ್ತಾಯಿದ್ರು. ಸೊ ರಾಜೀನಾಮೆ ಕೊಟ್ಟು ನಾನು ಯಾವ ಪಕ್ಷಕ್ಕೂ ಸೇರಿಲ್ಲ, ಹೌದು, ಪಕ್ಷಾತೀತ ಎಸ್ ಅನ್ನುವುದಿತ್ತು. ಅದು ಕಾಲಘಟ್ಟದಲ್ಲಿ ಹಾಳಾಗ್ತಾ ಬಂತು. ಅದಕ್ಕೆ ಬಹಳಷ್ಟು ಸಂದರ್ಭದಲ್ಲಿ ಹಲವರ ಹೆಸರುಗಳನ್ನ ಹೇಳ್ಬೋದು. ಬೋಪಯ್ಯನವ್ರು ಇರ್ಬೋದು, ಫಸ್ಟ್ ನೆನಪಿಗೆ ಬರೋಂಥ. ಹೌದು. ಸೊ ಆಗ್ತಾ ಬಂತು. ಇದು ತಾವು ಹೇಳಿದ್ರಿ, ಹಿಸ್ಟಾರಿಕ್, ಇದು ಐತಿಹಾಸಿಕವಾದ್ದು. ಇದರ ಸುತ್ತ ಹಲವು ವಿಚಾರಗಳಿವೆ, ಅನುಮಾನಗಳ ಹುತ್ತ ಬೆಳೀತಾ ಇದೆ. ಖಾದರ್ ವೈ ಡಿಡ್ ಇಟ್ ಅಂತ. ಅದರ ಜೊತೆಗೆ ಇಡೀ ಅಡ್ಮಿನಿಸ್ಟ್ರೇಷನ್ ಏನಾಗಿದೆ ಅನ್ನೋದು. ಸೊ ನಿನ್ನೆ ಘಟನೆ ಎಲ್ಲ ಗೊತ್ತಿದೆ. ಸಿ ದಟ್ ನಿನ್ನೆ ಸ್ಪೀಕರ್ ಅವರು ಪ್ರಶ್ನೋತ್ತರ ಪ್ರಶ್ನೆಯನ್ನು ತೆಗೆದುಕೊಂಡಾಗ ಹಲವು ಪ್ರಶ್ನೆಗಳಿಗೆ ಉತ್ತರ ಬಂದಿರಲಿಲ್ಲ. ಹಲವು ಅಲ್ಲ ಸರ್, ಮುಕ್ಕಾಲು ಭಾಗ ಪ್ರಶ್ನೆಗಳು ಬಂದಿರಲಿಲ್ಲ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಪಕ್ಷದವರು ಪ್ರಶ್ನೆ ಮಾಡ್ತಾ ಇದ್ರು, ಯಾಕೆ ಪ್ರಶ್ನೆಗಳಿಗೆ ಉತ್ತರ ಬರ್ತಿಲ್ಲ ಅನ್ನೋದಕ್ಕೆ. ಸೊ ಅದಾದಮೇಲೆ ಕ್ಲಾಸಿಕ್ ಆದ್ದು ಅಂತ ಅಂದರೆ, ಅವರೇನು ಸಭಾತ್ಯಾಗ ಮಾಡಿದ್ರು, ಮುಖ್ಯಮಂತ್ರಿಗಳು ಓಡೋದ್ರು, ಪ್ರತಿಪಕ್ಷದ ನಾಯಕರು ಓಡೋದ್ರು, ಅವ್ರನ್ನ ಮನವೊಲಿಸುವ ಒಂದು ಯತ್ನವನ್ನು ಮಾಡಿದ್ರು. ಸೊ ಇಲ್ಲ ಹೀಗೆ ಅಂಥೇಳಿ ಅದರಂತೆ ತಕ್ಷಣ ಮುಖ್ಯಮಂತ್ರಿಗಳು ಪತ್ರ ಬರೆದ್ರು ಮಂತ್ರಿಗಳಿಗೆ. ಇವರಿಗೆ ಶಾಲಿನಿ ರಜನೀಶ್ ಅವರು ಪ್ರಧಾನ ಕಾರ್ಯದರ್ಶಿಗಳಿಗೆ ಪತ್ರ ಬರೆದ್ರು. 3 ಜನ ಆಫೀಸರ್ ಮೇಲೆ ಕ್ರಮ ತಗೊಂಡ್ರು. ಸೊ ಲೋ ಲೆವೆಲ್ ಆಫೀಸರ್ನ ಸಸ್ಪೆಂಡ್ ಮಾಡಲಾಯ್ತು. ಆದರೆ ಆಗ್ತಾ ಇದ್ದಿದ್ದೇನು ಇಲ್ಲಿ ಅಂದರೆ, ಈ ಅಡ್ಮಿನಿಸ್ಟ್ರೇಷನ್ ಇವತ್ತು ಅಲ್ಲ ಸರ್, ಈ ಅಡ್ಮಿನಿಸ್ಟ್ರೇಷನ್ ಇವ್ರಿಗೆ ಅಧಿಕಾರ ಹಸ್ತಾಂತರ, CM ಸೀಟು, ಅದು ಇದೇ ಹೆಚ್ಚಾಗ್ಬಿಡ್ಬಿಟ್ರೆ ಅಲ್ಲ ಸರ್. 245 ಪ್ರಶ್ನೆಗಳಲ್ಲಿ 80 ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಉಳಿದಿರೋಕ್ಕೆ ಉತ್ತರ ಕೊಟ್ಟಿಲ್ಲ ಅಂದರೆ ಅಲ್ಲಲ್ಲ. ನೋಡಿ, ಕೆಲವು ಪ್ರಶ್ನೆಗಳನ್ನು ಸರ್ 1 ವರ್ಷದ ಹಿಂದೆ ಕೊಟ್ಟಿದ್ದು. ಅದಕ್ಕೆ ಯಾರು ಕಾರಣ, ಏನಾಗುತ್ತೆ ಆ ಪ್ರೊಸೀಜರ್ನ ನಮ್ಮ ವೀಕ್ಷಕರಿಗೆ ಹೇಳೋದು ಬೆಸ್ಟ್. ಯೂಸ್ವಲಿ ಒಬ್ಬ ಸದಸ್ಯ ಏನಿದ್ದಾನೆ ಅವನು ಪ್ರಶ್ನೆಯನ್ನು
ವಿಧಾನ ಮಂಡಲದ ಸಚಿವಾಲಯಕ್ಕೆ ಕೊಡ್ತಾನೆ. ಹೌದು, ಅದು ವಿಧಾನಸಭೆಗೆ ಬೇರೆ ಇದೆ, ವಿಧಾನ ಪರಿಷತ್ತಿಗೆ ಬೇರೆ ಇದೆ, ಅಲ್ಲಿ ಹೋಗುತ್ತೆ. ಅಲ್ಲಿ ಹೋದ ಮೇಲೆ ಸಚಿವಾಲಯ ಅದನ್ನು ಬೈಫರ್ಕೇಟ್ ಮಾಡಿ ಅದನ್ನು ಸಂಬಂಧಪಟ್ಟಂಥ ಇಲಾಖೆಗಳಿಗೆ ವರ್ಗಾಯಿಸುತ್ತೆ. ಹೌದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಧಾನ ಕಾರ್ಯದರ್ಶಿಗಳು ಅದನ್ನು ನೋಡಿ ಅದು ಉತ್ತರವನ್ನು ತೆಗೆದುಕೊಂಡು ಅದನ್ನು ಮಂತ್ರಿಗಳಿಗೆ ವಾಪಸ್ ಕಳಿಸ್ತಾರೆ. ಮಂತ್ರಿಗಳಿಗೆ ಕಳಿಸಿದ ಮೇಲೆ ಮಂತ್ರಿಗಳು ಅದ್ರ ಮೇಲೆ ಸೈನ್ ಆಗಬೇಕು, ಓಕೆ ಮಾಡಬೇಕು. ಅವರು ಕೇವಲ ಪ್ರಧಾನ ಕಾರ್ಯದರ್ಶಿ ಅಲ್ಲ, ಮಿನಿಸ್ಟರ್ ವಿಲ್ ಹ್ಯಾವ್ ಟು ಆನ್ಸರ್ ಇಟ್, ಸರಿ ಹೌದು ಅಂತ ಒಂದು ಸಿಗ್ನೇಚರ್ ಹಾಕಬೇಕು. ಅದು ಹಾಕಿದ ಮೇಲೆ ಅದು ಮತ್ತೆ ಸಚಿವಾಲಯಕ್ಕೆ ಬರುತ್ತೆ. ಆ ಸಚಿವಾಲಯಕ್ಕೆ ಬಂದ ಮೇಲೆ ಪ್ರತಿದಿನ ಏನು ಲಿಸ್ಟ್ ಮಾಡ್ತಾರಲ್ವ, ಸೊ ಪ್ರತಿದಿನ ಇಷ್ಟು ಪ್ರಶ್ನೆಗಳು ಅಂತ ಲಿಸ್ಟ್ ಮಾಡ್ತಾರಲ್ಲ, ಆ ಲಿಸ್ಟಿಗೆ ಅದು ಸೇರುತ್ತೆ. ಇಲ್ಲಿ ಬಹಳಷ್ಟು ಜನ ಪ್ರಧಾನ ಕಾರ್ಯದರ್ಶಿಗಳು ಹೇಳೋದು, ನಾವು ಕಳಿಸಿದ್ರು ಕೂಡ ಮಂತ್ರಿಗಳು ಕಳಿಸಲ್ಲ, ಸೈನೇ ಹಾಕಲ್ಲ ಅವರು. ಹೌದು ಸರ್, ಯಾಕೆ ಹಾಕಲ್ಲ ಅಂದರೆ ಈಗ ಅವ್ರು ಏನೋ ಕಾಮಗಾರಿ ಮಾಡಿರ್ತಾರೆ ಸರ್, ಅಥವಾ ಏನೋ ಕಾಂಟ್ರಾಕ್ಟ್ ಕೊಟ್ಟಿರ್ತಾರೆ, ಏನೋ ಖರೀದಿ ಮಾಡಿರ್ತಾರೆ. ಒಂದು ಪೆನ್ನು 10 ರೂಪಾಯಿ ಪೆನ್ನಿಗೆ 50 ರೂಪಾಯಿ ಬಿಲ್ ತೋರಿಸಿರ್ತಾರೆ. ಆ ಪೆನ್ನು ಏನು ರೇಟು ಅಂತ ಕೇಳಿದ್ರೆ ಅವ್ರು ಉತ್ತರ ಹೆಂಗೆ ಕೊಡ್ತಾರೆ? ಕೊಡೋಕ್ಕಾಗಲ್ವಲ್ಲ. ಇದು ಉತ್ತರದಿದೆಯಲ್ಲ, ಉತ್ತರ ಮಿನಿಸ್ಟರ್ ಕೊಡಲ್ಲ, ಅವ್ರು ಹೇಳೋದು ಮಾತ್ರ. ಇಲಾಖೆ ಸಂಬಂಧಪಟ್ಟ ಇಲಾಖೆ ಏನಿದೆ, ಇಲಾಖೆಯ ಅಧೀನ ಕಾರ್ಯದರ್ಶಿ ಸಹಿ ಹಾಕಿ ಕಳಿಸ್ಕೊಡ್ತಾರೆ. 50 ರೂಪಾಯಿಗೆ ತಗೊಳಕ್ಕೆ ಹೇಳೋದೇ ಮಿನಿಸ್ಟರ್. ಅದೇ ಆಗ ಸಮಸ್ಯೆ ಏನು ಅಂದರೆ, ಇವರು ರೆಗ್ಯುಲರ್ ಆಗಿ ವಿಧಾನಸೌಧಕ್ಕೆ ಬರಲ್ಲ, ದ ಫಸ್ಟ್ ಥಿಂಗ್. ಎರಡನೇದಾಗಿ ಇಲಾಖೆಯ ಸಭೆಗಳನ್ನು ನಡೆಸಲ್ಲ. ಮೂರನೇದಾಗಿ ಯಾವ ವಿಚಾರ ಏನು ಅನ್ನೋ ತಲೆ ಬಿಡೋಕೆ ಗೊತ್ತಿರಲ್ಲ. ನಂಗೆ ದುರಂತ ಅನ್ನೋದೇನೆಂದರೆ, ಈಗ ಒಬ್ಬೊಬ್ಬರು ಮಂತ್ರಿಗಳು ಸರ್, ನನಗೆ ದುರಂತ ಅನ್ಸೋದು, ಆಶ್ಚರ್ಯ ಅನ್ಸೋದು ಅಥವಾ ವಿಚಿತ್ರ ಅನ್ಸೋದು ಅಂದರೆ, ಫಾರ್ ಎಕ್ಸಾಂಪಲ್ ನಾನು ಹೆಸರು ತಗೋತೀನಿ, ಸತೀಶ್ ಜಾರಕಿಹೊಳಿ, PWD ಮಿನಿಸ್ಟರ್, KPCC ಅಧ್ಯಕ್ಷರಾಗಬೇಕು, ಮುಂದೆ ಸಿದ್ದರಾಮಯ್ಯವರ ಉತ್ತರಾಧಿಕಾರಿ, ಅಹಿಂದ ಅಂತೆಲ್ಲ ಓಡಾಡ್ತಿದ್ದಾರೆ. ಅವ್ರ ಇಲಾಖೆಯಲ್ಲೂ ಪ್ರಶ್ನೆಗಳಿಗೆ ಉತ್ತರಗಳು ಇಲ್ಲ, ಯಾರು ಇಲ್ಲ ಸಿಕ್ಕಿಲ್ಲ. ಇವರು ಈ ಇಲಾಖೆಯನ್ನ ನಡೆಸ್ಲಿಕ್ಕೆ ಆಗದೆ ಇರುವಂತವ್ರು ಇವರು KPCC ಅಧ್ಯಕ್ಷರಾಗಬೇಕು, ಮುಖ್ಯಮಂತ್ರಿ ಆಗ್ಬೇಕಂತ ಓಡಾಡ್ತಾರೆ. ರಾಜ್ಯವನ್ನು ಹೆಂಗ್ ನಡೆಸ್ತಾರೆ ಅಂದ್ರೆ ನಾನು ಇದು ಹೇಳ್ತಾ ಇರೋದು, ಅಡ್ಮಿನಿಸ್ಟ್ರೇಷನ್ ಹೆಂಗ್ ಕೊಲಾಪ್ಸ್, 3 ಹಂತಗಳನ್ನ ಇದರಲ್ಲಿ ನೋಡ್ಬೋದು. ಮಂತ್ರಿಗಳ ಲೆವೆಲ್, ಅಧಿಕಾರಿಗಳ ಹೈಯರ್ ಆಫೀಸರ್ಸ್ ಲೆವೆಲ್, ಲೋವರ್ ಆಫೀಸರ್ ಲೆವೆಲ್. ನೀವು ಇದು 3 ಕೆಟಗರಿ ಸರ್. ಇಲ್ಲಿ ಏನಾಗ್ಬಿಡುತ್ತೆ, ಇಲ್ಲಿ 3 ಕೆಟಗರಿ ಇಲ್ಲ ಸರ್. ಯಾರೂ ಕೆಲಸ ಮಾಡ್ತಾ ಇಲ್ಲ ಅಂತಂದ್ರೆ ದೇ ಆರ್ ಬ್ಯುಸಿ ವಿತ್ ಸಮ್ ಅದರ್ ವರ್ಕ್. ಅವರ ಜವಾಬ್ದಾರಿಯ ನಿರ್ವಹಣೆಯಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಯಾಕೆ ಆಗ್ತಾರೆ? 1-2-3 ಹೇಳ್ತೀನಿ ನಾನು ನಿಮಗೆ. ನಾನು ಹೇಳಿದೆ, ಈ ಮಂತ್ರಿಗಳ ಲೆವೆಲ್ ತಗೊಳ್ಳಿ ಸರ್. ಈ ಮಂತ್ರಿಗಳು ಅಧಿಕಾರ ಹಂಚಿಕೆ ಅದರಲ್ಲಿ ಸಂಪೂರ್ಣವಾಗಿ ಇದ್ಕೊಂಡು ನಂತರ ಅವ್ರ ಕಮಿಷನ್ ವ್ಯವಹಾರದಲ್ಲಿ ನಿರತರಾಗಿದ್ದಾರೆ. ಅವ್ರು ಬೇರೆ ಕೆಲಸ ಮಾಡ್ತಾ ಇಲ್ಲ. ಅವರಿಗೆ ಡಿಕೆ ಬಂದ್ಬಿಡ್ತಾರ, ಸಿದ್ದರಾಮಯ್ಯ ಇರ್ತಾನ, ಮೀಟಿಂಗ್ ಎಲ್ಲಿ ಮಾಡಬೇಕು, ಎಲ್ಲಿ ಔತಣಕೂಟ ಮಾಡಬೇಕು, ಹ್ಯಾಂಗೆ ಹೋಗಬೇಕು, ಹ್ಯಾಂಗೆ ಕಾಲು ಎಳಿಬೇಕು, ಯಾವಾಗ ದಿಲ್ಲಿ ಹೋಗಬೇಕು, ಏನು ಮಾಡಬೇಕು, ಈ ಕೆಲಸದಲ್ಲಿ ನಿರತರಾಗಿದ್ದಾರೆ. ಬಹುತೇಕ ಸಂದರ್ಭದಲ್ಲಿ ಸರ್ ನಾನು ನೋಡಿದ ಹಾಗೆ ವಿಧಾನಸೌಧವನ್ನು, ಆಫೀಸರ್ಸನ್ನು, ಇದನ್ನು ಒಂದು ರೀತಿ ಈ ರಾಜಕೀಯ ಅನಿಶ್ಚಿತತೆ ಅಂತ ನಾವೇನಂತೀವಿ, ಆ ಅನಿಶ್ಚಿತತೆ ಯಾವಾಗ ಸರ್ ಬರುತ್ತೋ ಅಧಿಕಾರಿಗಳ ಕೆಲಸ ಮಾಡೋದು ನಿಲ್ಲಿಸ್ತಾರೆ. ದೇ ಡೋಂಟ್ ಡೂ ಇಟ್. ದಿನನಿತ್ಯದ ಕೆಲಸವನ್ನು ಮಾಡಲ್ಲ. ಈ ಕಳೆದ 1 ವರ್ಷದಿಂದ ಈ ಒಂದು ರಾಜಕೀಯ ಅನಿಶ್ಚಿತತೆ ಇದೆ ರಾಜ್ಯದಲ್ಲಿ ಮುಂದುವರೆದಿದೆ. ಅಧಿಕಾರ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಈ ಅಧಿಕಾರಿಗಳೆಲ್ಲ ಏನು ಮಾಡ್ತಾರೆ ಅಂತಂದರೆ, ಡಿ ಕೆ ಶಿವಕುಮಾರ್ ಆದ್ರೆ ಅವ್ರನ್ನ ಚೆನ್ನಾಗಿ ಇಟ್ಕೋಬೇಕು, ಅವ್ರ ಮನೆಗೆ ಹೋಗೋಣ ಬರೋಣ, ಸಿದ್ದರಾಮಯ್ಯ ಉಳಿದ್ಬಿಟ್ರೆ ಏನು ಮಾಡಬೇಕು, ಅವ್ರ ಮನೆಗೆ ಹೋಗಿ ಬರೋಣ, ಅಲ್ಲಿ ಇಟ್ಕೊಳ್ಳೋಣ, ತಮ್ಮ ಕೆಲಸವನ್ನು ಬಿಟ್ಟು ಈ ರೀತಿಯ ರಾಜಕಾರಣದಲ್ಲಿ ತೊಡಗ್ತಾರೆ. ಅದರಿಂದ ಅಡ್ಮಿನಿಸ್ಟ್ರೇಷನ್ ಇಸ್ ಫುಲಿ ಕೊಲಾಪ್ಸ್ಡ್. ಕರ್ನಾಟಕದಲ್ಲಿ ಆಡಳಿತ ಇಲ್ಲ, ಆಡಳಿತ ಕುಸಿದು ಹೋಗ್ಬಿಟ್ಟಿದೆ, ಆಡಳಿತ ನಡೀತಾ ಇಲ್ಲ. ಸೊ ಆ ಕಾರಣಕ್ಕೆ ಇದಕ್ಕಿದ್ದ ಮುಖ್ಯಮಂತ್ರಿಗಳು ಪತ್ರ ಬರೆದ್ರಾಗಲಿ, ಮುಖ್ಯ ಕಾರ್ಯದರ್ಶಿ ಏನು ಮಾಡ್ತಿದ್ರು, ಇದು ಈ ಫಸ್ಟ್ ಟೈಮ್ ಅಲ್ಲ. ಖಾದರ್ ಅವರು ಇದನ್ನು ಎಷ್ಟು 4ನೇ ಬಾರಿನ ಎಚ್ಚರಿಕೆ ಕೊಟ್ಟಿದ್ರು. ಹೌದು. ಸಾಧನದಲ್ಲಿ ಮಂತ್ರಿಗಳಲ್ಲಿ ಅವರ ಸಚಿವರು, ಅವರ ಸರ್ಕಾರ ಮಾಡುವಂಥ ಈ ಒಂದು ತಪ್ಪು ಅಂತ ಅನ್ನೋಣ, ಇದನ್ನ ಅವರು ತೇಪೆ ಹಾಕದೆ ಇದನ್ನ ಬಹಿರಂಗಗೊಳಿಸಿದ್ರಲ್ಲ ಖಾದರ್. ಹೌದು, ಅಷ್ಟರ ಮಟ್ಟಿಗೆ ಖಾದರ್ ಅಭಿನಂದನಾರ್ಹರು ಅಂತ. ಅದೇ ಇವರು 100% ಕಟ್ಟ ಅವರು ಅಭಿನಂದಿಸಲೇಬೇಕು. ಅಂದರೆ ಹಿ ಈಸ್ ಫೆಡ್ ಅಪ್ ಅಂತ. ಅಂದರೆ ಅವರು ಸ್ಪೀಕರ್ ಸ್ಥಾನದಲ್ಲಿ ಕೂತಿರ್ತಾರೆ, ಪ್ರತಿಪಕ್ಷಕ್ಕೆ ಪ್ರಶ್ನೆಗೆ ಉತ್ತರ ಬರ್ತಾ ಇಲ್ಲ. ನೀವು ಸದಾ ಮಿನಿಸ್ಟರ್ಗಳು ನೋಡಿ, ನಾನು ಸದನದಲ್ಲಿ ಹೋಗಿ ನೋಡಿದ್ದೀನಿ, ಎಲ್ಲಿ ಮಂತ್ರಿಗಳ ಸೀಟ್ಗಳು ಖಾಲಿ ಇರ್ತವೆ ಸರ್, ಒಬ್ಬಿಬ್ಬರಿಲ್ಲ. ಯೂಸ್ವಲಿ ಈಗ ಮಂತ್ರಿ ಆಗ್ಬಿಟ್ರೆ ಅವ್ರ ಒಂಥರ ಮಹಾರಾಜರು ಅನ್ನೋ ಥರ ಆಗ್ಬಿಟ್ಟಿದೆ ಸರ್. ಅದು ಸಿಸ್ಟಮಲ್ಲಿ ಹೇಗಿರುತ್ತೆ ಗೊತ್ತಾ ಸರ್ ನಿಮಗೆ, ಒಬ್ಬ ಮಂತ್ರಿ ಬಂದಿಲ್ಲ ಅಂತಂದ್ರೆ ಅದನ್ನ ಇನ್ನೊಬ್ಬ ಮಂತ್ರಿಗೆ ಉತ್ತರ ಕೊಡೋದಕ್ಕೆ ವಹಿಸಿರ್ತಾರೆ ಸದನದಲ್ಲಿ. ಅವನು ಹಿಂದಿನ ದಿವಸ ಹೇಳಬೇಕು, ಸ್ಪೀಕರ್ಗೆ ತಿಳಿಸ್ಬೇಕು, ನಾನು ನಾಳೆ ಅನಿವಾರ್ಯ ಕಾರಣದಿಂದಾಗಿ ನಾನು ಸದನಕ್ಕೆ ಬರಲ್ಲ, ಸೊ ನನ್ನ ಅನುಪಸ್ಥಿತಿಯಲ್ಲಿ ನಾನು ಬರದೇ ಇರೋ ಸಂದರ್ಭದಲ್ಲಿ ನನ್ನ ಹೆಸರಿನ ಪ್ರಶ್ನೆಗಳೇನಿವೆ ಅದಕ್ಕೆ
ಉತ್ತರ ಕೊಡೋದಕ್ಕೆ ವ್ಯವಸ್ಥೆ ಮಾಡಿ ಅಂತಂದರೆ ಅವರು ಆಡಳಿತ ಪಕ್ಷದ ಚೀಫ್ ವಿಪ್ಪಿಗೋ ಯಾರಿಗೂ ಹೇಳ್ಬಿಟ್ಟು ಇನ್ನೊಬ್ಬರು ಮಂತ್ರಿಗಳು ವ್ಯವಸ್ಥೆ ಮಾಡಿದ್ದಾರೆ. ಆದರೆ ಇಲ್ಲಿ ವ್ಯವಸ್ಥೆ ಮಂತ್ರಿಗಳೇ ಬರಲ್ಲ, ಅವನಿಲ್ಲ ಇವನಿಲ್ಲ ಯಾರೂ ಇಲ್ಲ. ಮುಖ್ಯಮಂತ್ರಿಗಳು ಯಾರೋ ಬಂದು ಹೋಗ್ತಾರೆ, ಅವ್ರು ಯಾರೋ ಬಂದು ಹೋಗ್ತಾರೆ, 2 ಜನ 3 ಜನ ಕಾಣ್ತಾರೆ, ಅವ್ರು ಎಲ್ಲ ಎದ್ದು ಹೋಗ್ತಾರೆ. ಅಲ್ಲ ಸರ್, ಈಗ ಈ ಸಾರ್ವಜನಿಕರ ಕುಂದುಕೊರತೆಗಳ ಬಗ್ಗೆ, ಆಮೇಲೆ ಸದನದ ಸದಸ್ಯರ ವಿಚಾರಗಳನ್ನು ಚರ್ಚೆ ಮಾಡ್ಬೇಕಂತ ಸದನ ಕರೆಯೋದು, ಸಾರ್ವಜನಿಕರ ಏನು ಟ್ಯಾಕ್ಸ್ ಹಣದಲ್ಲಿ ಕರೆಯೋದು. ಈಗ 300 ರೂಪಾಯಿ 400 ರೂಪಾಯಿಗೆ ತಿಂಗಳಿಗೆ ಅನ್ಲಿಮಿಟೆಡ್ ವ್ಯಾಲಿಡಿಟಿ ಇರುವಂಥ ರಿಚಾರ್ಜ್ ಆಗುವಂಥ ಟೈಮ್ನಲ್ಲೂ ಕೂಡ ಅವರಿಗೆ ಕರೆನ್ಸಿ ಹಾಕೊಳ್ರಪ್ಪ ಅಥವಾ ಫೋನ್ ಬಿಲ್ ಅಂತಲೇ 5,000 ರೂಪಾಯಿ ಕೊಡ್ತಾರೆ ಸರ್ಕಾರ. ಇಂಥ ಸಂದರ್ಭದಲ್ಲಿ 5,000 ಕೊಡ್ತಾರೆ. ಇಂಥ ಟೈಮ್ನಲ್ಲೂ ಕೂಡ ಇವರು ಜನರ ದುಡ್ಡನ್ನು ಈ ರೀತಿ ಕೊಳ್ಳೆ ಹೊಡೆದು, ಜನರ ಹಣದಲ್ಲಿ ಅವ್ರಿಗೆ ಊಟಕ್ಕೆ ಬಂದಿರುತ್ತೆ, ಅಲ್ಲಿ ಟೀ ಕಾಫಿ ಎಲ್ಲ ವ್ಯವಸ್ಥೆ ಮಾಡಿರುತ್ತೆ, ಅಲ್ಲಿ ಬಂದು ಮಾತಾಡೋಕ್ಕೆ ಏನು ರೋಗ ಇವರಿಗೆ ಅಂತ. ಅಲ್ಲಲ್ಲ, ನೀವು ಇಡೀ ಇಂಡಿಯಾದಲ್ಲಿ ಒಂದು ಡೆಮೋಕ್ರಸಿ ಕೊಲ್ಯಾಪ್ಸ್ ಆಗ್ತಿದೆ, ಜನತಂತ್ರ ಕುಸಿತಾ ಇದೆ. ನಿಜವಾದ ಜನತಂತ್ರ ಇದೆಯಾ ಇಲ್ವಾ ಅನ್ನೋದು. ಈ ಸ್ಪೀಕರ್ ಯಾಕೆ ನಮಗೆ ಭಾಳ ಮುಖ್ಯ ಆಗ್ತಾರೆ, ನಾವು ನೀವು ಯಾಕೆ ಚರ್ಚೆ ಮಾಡ್ತಿದ್ದೀವಿ ಅಂತಂದರೆ, ಇವತ್ತು ಸ್ಪೀಕರ್ ಹುದ್ದೆ ಏನಾಗಿದೆ ಅನ್ನೋ ಗೊತ್ತಿದೆ. ಲೋಕಸಭೆಯಲ್ಲಿ ಎಲ್ಲಿವರೆಗೆ ಅವಿಶ್ವಾಸ ನಿರ್ಣಯ ಮಂಡಿಸೋವರೆಗೆ ಹೋಗಿದೆ ಅಲ್ವಾ, ವಿಶ್ವಾಸಕ್ಕೆ ಧಕ್ಕೆ ಬಂದಿದೆ. ಬಹುತೇಕ ಈ ಸ್ಥಾನದಲ್ಲಿ ಇರುವವರು ಏನಿದ್ದಾರೆ ಅವರು ಆಡಳಿತ ಪಕ್ಷದ ಕೈಗೊಂಬೆ ಅಂತ ಕೆಲಸ ಮಾಡ್ತಾರೆ ಅನ್ನುವ ಆರೋಪ ಬಹಳ ಕಾಲದಿಂದ ಕೇಳಿಬರ್ತಾ ಇದೆ. ಸೊ ಇಂತಹ ಸನ್ನಿವೇಶದಲ್ಲಿ ಸ್ಪೀಕರ್, ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ಎದ್ದು ಸಭಾತ್ಯಾಗ ಮಾಡೋದು, ನೀವು ಉತ್ತರ ಕೊಡ್ತಾ ಇಲ್ಲ, ನೀವು ನಾನು ಸದನ ನಡೆಸೋಕ್ಕಾಗಲ್ಲ, ನೀವು ಅಧಿಕಾರಿಗಳು ನೀವು ಉತ್ತರ ಕೊಡೋ ಸ್ಥಿತಿ ಬಂದ ಮೇಲೆ ನಾನು ಸದನದ ಒಳಗೆ ಬರ್ತೀನಿ ಅನ್ನೋದಿದೆಯಲ್ಲ, ಇದು ಬಹಳ ಮಹತ್ತರ ಘಟನೆ ಅಂತ ಅಂದ್ಕೊಂಡು ಮೆಚ್ಚುಗೆಗೆ ಪಾತ್ರ ಆಗ್ತಾ ಇದೆ. ಖಾದರ್ ನಡುಬು ಬಹಳ ಮೆಚ್ಚುಗೆಗೆ ಪಾತ್ರ ಆಗ್ತಾ ಇದೆ. ಅದ್ರ ಜೊತೆಗೆ ಇದು ಒಂದು ರೀತಿಯಲ್ಲಿ ಎಚ್ಚರಿಕೆಯ ಗಂಟೆ ಸರ್ಕಾರಕ್ಕೆ. ಮುಖ್ಯಮಂತ್ರಿಗಳು ಕರೆದ್ಬಿಟ್ಟು ಅವರು ಸಭೆಗೆ ಉಳಿದಕ್ಕೆಲ್ಲ ಔತಣಕೂಟ ಮಾಡಿಲ್ಲ. ಚೀಫ್ ಮಿನಿಸ್ಟರ್ ಒಂದು ಇಂತ ತಗೊಂಡಿದ್ರೆ ಒಂದು ನಡವಳಿಕೆಯನ್ನು ಹೊರಡಿಸಿದ್ದಾರೆ, ನೋಟಿಸ್ ಅನ್ನೋ ಥರ ಮಂತ್ರಿಗಳಿಗೆ ಹೇಳಿದ್ದಾರೆ, ಏನೇನು ಪ್ರಶ್ನೆಗಳಿದೆ ಅದಕ್ಕೆಲ್ಲ ಉತ್ತರ ಕೊಡಿ, ಈ ರೀತಿ ಮಾಡಬಾರ್ದು, ಇದು ಅಶಿಸ್ತಿನ ಪರಮಾವಧಿ ಅನ್ನೋ ಥರ ಅವರು ಖಾರವಾಗಿ ಹೇಳಿದ್ದಾರೆ ಮುಖ್ಯಮಂತ್ರಿಗಳು. ನಾನು ಅದು ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಯೂಶುವಲಿ ಸದನ ನಡೆಯುವಂಥ ಸಂದರ್ಭದಲ್ಲಿ ನೀವು ಶಾಸಕಾಂಗ ಪಕ್ಷ ಸಭೆ ಮಾಡ್ತೀರಿ, ರೈಟ್? ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನೀವು ಕಡ್ಡಾಯವಾಗಿ ಹಾಜರಿರಿ ಅಂತ ನೀವು ಶಾಸಕರಿಗೆ ಹೇಳ್ತಿರೋ ಇಲ್ಲೋ? ಸೆಕೆಂಡ್ ಥಿಂಗ್, ನೀವು ಬೇರೆ ಬೇರೆ ಕಾರಣಗಳಿಗಾಗಿ ಸಚಿವರುಗಳ ಔತಣಕೂಟ ಮೀಟಿಂಗ್ಗಳು ಮಾಡ್ತೀರಿ. ಸದನ ನಡೆದಾಗ ಸಚಿವರನ್ನೇ ಕರೆದುಬಿಟ್ಟು ಆಯಾಯ ದಿನ ನಿಮ್ಮದಿದೆ, ಯು ಶುಡ್ ಅಟೆಂಡ್, ಉತ್ತರ ಕೊಡಿ, ಮಾನಮರ್ಯಾದೆ ಹರಾಜಾಕ್ಬೇಡಿ ಸರ್ಕಾರದ್ದು, ಜನ ಉಗಿಯೋಗ ಮಾಡಬೇಡಿ ಅಂತ ಹೇಳ್ಬೇಕಲ್ವಾ? ಇದಾಗ್ತಾ ಇದೆಯಲ್ಲ ಗೊತ್ತಿಲ್ಲ. ಬೇರೆ ಬೇರೆ ರೀತಿಯ ಅಧಿಕಾರ ಹಂಚಿಕೆ ಸಂಬಂಧಪಟ್ಟ ಔತಣಕೂಟಗಳು ನಡೀತದೆ, ಮತ್ತೊಂದು ನಡೀತದೆ, ಇನ್ನೊಂದು ನಡೀತದೆ. ಆದರೆ ಒಟ್ಟಾರೆಯಾಗಿ ಜನತಂತ್ರ ವ್ಯವಸ್ಥೆಯಲ್ಲಿ, ಸಂಸದೀಯ ನಡವಳಿಕೆಯಲ್ಲಿ ಸದನ ಹೇಗೆ ನಡಿಬೇಕು ಅನ್ನೋದಿದೆಯಲ್ಲ, ಅದು ಬಹಳ ಮುಖ್ಯವಾದ, ಅದೇ ಉತ್ತರದಾಯಿತ್ವ. ಈಗ ಕರೆಕ್ಟು, ಈಗ ಸಂಸದೀಯ ಪಟುಗಳೆಲ್ಲ ಕಡಿಮೆ ಆಗ್ಬಿಟ್ಟಿದ್ದಾರೆ. ಈಗ ಯಾರು ಬರ್ತಾರೆ ಸರ್ ಸಂಸದೀಯ ಪಟುಗಳಿಗೆ? ಯಾರು ಓಟ್ ಹಾಕ್ತಾರೆ? ನಮ್ಮ ಜನರಿಗೆ ಅವ್ರು ಬೇಕಾಗಿಲ್ಲ. ನಮ್ಮ ಜನರಿಗೆ ಯಾರು ದುಡ್ಡು ಹಂಚ್ತಾರಪ್ಪ ಅಂಥವ್ರು ಬೇಕು. ಈಗ ಬರೋರೆಲ್ಲ ರಿಯಲ್ ಎಸ್ಟೇಟ್ ಬಿಸ್ನೆಸ್ನವರು, ಇವರು ಗಣಿಯಲ್ಲಿ ದುಡ್ಡು ಹೊಡೆಯೋರು, ಇವ್ರು ಬರ್ತಿದ್ದಾರೆ. ಅವರಿಂದ ನೀವು ಸಂಸದೀಯ ನಡವಳಿಕೆಗಳನ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ? ವ್ಯಾಪಾರಸ್ಥರು, ಅವರಿಂದ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ? ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನೋ ಇಲ್ಲೋ ಅನ್ನೋದು ಬೇರೆ. ಆದರೆ ಸಂಸದೀಯ ವ್ಯವಸ್ಥೆಯಲ್ಲಿ ವಿಧಾನಮಂಡಲ ಕಲಾಪ ಅನ್ನುವುದೇ ಸರಿಯಾಗಿ ನಡೆದಿದ್ರೆ ಜನತಂತ್ರ ಮುಗಿದಾಗಿ. ಅಲ್ಲ ಸರ್, ಈಗ ನನಗಿರುವ ಕಳಕಳಿ ಏನಿದೆ, ಆ ವ್ಯವಸ್ಥೆಯನ್ನು ಸರಿಪಡಿಸುವ ಜವಾಬ್ದಾರಿ ಆಡಳಿತ ಪಕ್ಷಕ್ಕೆ ಇದೆ. ಅಲ್ಲ ಸರ್, ಈಗ ನಾನು ನೇರವಾಗಿ ಪ್ರಶ್ನೆ ಕೇಳ್ಬಿಡ್ತೀನಿ ನಿಮಗೆ. ಘಟನೆ ಸರ್ಕಾರ ಯಾವ ರೀತಿ ಕೆಲಸ ಮಾಡುತ್ತಿದೆ ಅನ್ನೋದರ ಸೂಚ್ಯ ಸಂಕೇತವೇ? ಅನುಮಾನನೇ ಇಲ್ಲ. ಅದ್ರ ಜೊತೆಗೆ ಸರ್ಕಾರಕ್ಕೆ ತಪರಾಕಿ, ಚಾಟಿ ಏಟು ಅವ್ರು ಏನಾದರೂ ಇದ್ರೆ ಎಚ್ಚರಗೊಳ್ಬೇಕು. ಇನ್ನೂ 1 ವಾರ ಸೆಷನ್ ಇದೆ, ಆ ಸೆಷನ್ನಲ್ಲಾದರೂ ಈ ರೀತಿ ದೂರು ಬರದಂತೆ ನಡ್ಕೋಬೇಕಾದ್ದು, ಮತ್ತು ಅಟ್ಲೀಸ್ಟ್ ಹಾಜರಿರ್ಬೇಕು ಕಣ್ರಿ. ಬಂದ್ಬಿಟ್ಟು ಅಲ್ಲಿ ಎದುರುಗಡೆ ನೀವು ಲಾಬಿ ಇರುತ್ತಲ್ಲ, ಆ ಲಾಬಿಯಲ್ಲಿ ಸಹಿ ಹಾಕೋದಕ್ಕೆ ಒಂದು ಪುಸ್ತಕ ಇಟ್ಟಿರ್ತಾರೆ. ಅಲ್ಲಿ ಒಬ್ಬನ ಕೂತಿರ್ತಾರೆ, ಬಂದ್ಬಿಟ್ರು ಸೈನ್ ಹಾಕ್ಬಿಟ್ರು ಒಳಗೆ ಹೋಗಲ್ಲ, ಸೈನ್ ಹಾಕ್ಬಿಟ್ಟು ಅಲ್ಲಿ ಕೂತ್ಕೊಂಡು ಕಾಫಿ ಕೂತ್ಕೊಂಡು ಮೀಟಿಂಗ್ ಮಾಡ್ಕೊಂಡು ಎದ್ದು ಹೊಟ್ಟೋಗ್ತಾರೆ. ಸಹಿ ಹಾಕಿದ್ರೆ ಯಾಕೆಂದ್ರೆ ಭತ್ತೆ ಸಿಗುತ್ತೆ ನಿಮಗೆ, ಬಂದಿದ್ದೀನಿ ಅನ್ನೋದಕ್ಕೆ ಪ್ರೂಫು. ಸೈನ್ ಹಾಕಿ ಸದನದ ಒಳಗಡೆ ಕೂತು ಕಲಾಪವನ್ನು ಆಲಿಸಿ. ಈಗ ಬೇರೆ ಬೇರೆಯವ್ರಿಗೆಲ್ಲರಿಗೂ ಸರ್, ಈಗ ಯಾರು ಈ ಸ್ವೀಪರ್ಗಳಿಗೆ, ಪೌರ ಕಾರ್ಮಿಕರಿಗೆಲ್ಲ ಈಗ GPS ಆಧಾರಿತವಾಗಿ ಅವರಲ್ಲಿ ಕಸ ಗುಡಿಸಿದಾರ ಇಲ್ವಾ ಅಂತ ಎಲ್ಲ ಮಾಡ್ತಾರೆ. ಇವ್ರಿಗೆ ಮಾಡೋಕ್ಕಾಗಲ್ವಾ? ಎಸ್, ಈಗ ಅಂಥ ಸ್ಥಿತಿಗೆ ಬಂದಿದೆ ಅಂತ ಅನ್ಸುತ್ತೆ. ಇವ್ರು ಬಂದು ಅವ್ರ GPS ಆಧಾರದ ಮೇಲೆ ಇವ್ರು ಹಾಜರಾತಿ ತಗೊಳ್ಳೋದು, ಇವ್ರ GPS ಆಧಾರದ ಮೇಲೆ ಇವರಿಗೆ ಭತ್ತೆ ಕೊಡೋದು, ಎಸ್, ಈ ಥರದ್ದು ಮಾಡೋಕ್ಕೆ ಮಾಡಲೇಬೇಕಂದ್ರೆ ನನಗೆ ಇರುವ ಕಳಕಳಿ ಏನು ಅಂದರೆ, ನೋಡಿ, ನಾವೇ ಶಾಸನ ಸಭೆ ಅಂತ ಹೇಳ್ತಾರೆ. ಶಾಸನ ರಚನೆ ಇದೆಯಲ್ಲ, ಅದು ಬಹಳ ಮುಖ್ಯವಾಗಿ ವಿಧಾನಮಂಡಲದ ಕೆಲಸ.
ಆದರೆ ಯಾವುದೇ ಶಾಸನಗಳ ಬಗ್ಗೆ ಇತ್ತೀಚೆಗೆ ಚರ್ಚೆನೇ ನಡೆಯಲ್ಲ. ಹ್ಮ್ ಹ್ಮ್ ಇದರ ಪರವಾಗಿರುವವರು ಹೌದು ಎನ್ನಬೇಕು ಅಂತಾರೆ ಸ್ಪೀಕರ್. ಹೌದು ಹೌದು ಹೌದು. ಸೊ ಇದನ್ನು ಧ್ವನಿಮತಕ್ಕೆ ಹಾಕಿದ್ದೇನೆ. ಹೌದು ಹೌದು ಹೌದು. ಈ ಮಸೂದೆ ಅಂಗೀಕಾರಗೊಂಡಿದೆ. ಇಸಿ ಇಂತಹ ಡೆಮೋಕ್ರಸಿ ಕೊಲ್ಯಾಪ್ಸ್ ಆಗೋಗ್ಬಿಟ್ಟಿದೆ. ಇದಕ್ಕೆ ಸ್ಪೀಕರ್ಗಳ ಪಾತ್ರ ಇದೆಯಲ್ಲ, ಕೊಲ್ಯಾಪ್ಸ್ ಆಗೋದ್ರಲ್ಲಿ ಇವರ ಪಾತ್ರನೂ ಇದೆ. ಇಂಥ ಸಿಚುವೇಶನ್ನಲ್ಲಿ ಒಬ್ಬ ಸ್ಪೀಕರ್ ಸಭಾತ್ಯಾಗ ಮಾಡೋದೇನಿದೆ ಗ್ರೇಟ್ ಥಿಂಗ್. ಇದು 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 ಇಸಿ ಚಾಟಿ ಏಟು ಅನ್ನಿ, ತಪರಾಕಿ ಅನ್ನಿ, ಇನ್ನೊಂದನ್ನಿ, ಮತ್ತೊಂದನ್ನಿ, ಸರ್ಕಾರ ಎಚ್ಚರಗೊಳ್ಳಬೇಕು. ಓಕೆ, ಸರ್ಕಾರ ಎಚ್ಚರಗೊಳ್ಳದಿದ್ರೆ ನಾನು ಹೇಳಿದ ಇದು ಅಕೌಂಟಬಿಲಿಟಿ, ಜನರಿಗೆ ಇರುವ ಉತ್ತರದಾಯಿತ್ವ. ಎಸ್, ಈ ಸರ್ಕಾರ ತನ್ನ ಉತ್ತರದಾಯಿತ್ವವನ್ನು ನಿರ್ವಹಿಸಲ್ಲ, ಶಾಸಕರು ಉತ್ತರದಾಯಿತ್ವವನ್ನು ನಿರ್ವಹಿಸಲ್ಲ, ಮಂತ್ರಿಗಳ ಉತ್ತರದಾಯಿತ್ವ ನಿರ್ವಹಿಸಲ್ಲ ಅಂದರೆ ಅವರು ಆ ಸ್ಥಾನದಲ್ಲಿ ಇರುವುದಕ್ಕೆ ಯೋಗ್ಯರಲ್ಲ, ಅರ್ಹರಲ್ಲ. ಅಲ್ಲ. ಎಸ್ ಭಟ್ರೆ, ಥ್ಯಾಂಕ್ ಯು. ಎಚ್ಚೆತ್ಕೊಂಡಿಲ್ಲ ನೋಡಿ ಅಧಿಕಾರಿಗಳು. ಈಗ ಬಂದು ಕೂತ್ಕೊಂತಾರೆ, ನೋಡಿ, ಈಗ ದೇವ್ರ ತರ ಬಂದು ಕೂತ್ಕೊಂತಾರೆ, ದೇವ್ರ ತರ ಆರಾಮ್ಸೆ ಮನೆಗೆ ಹೊರಟೋತಾರೆ. ಫೈಂಡ್ ಎ ಸೊಲ್ಯೂಷನ್. ಫೈಂಡ್ ಎ ಸೊಲ್ಯೂಷನ್, ನಾಟ್ ಎ ಸೊಲ್ಯೂಷನ್ ಟ್ರಿಗರಿಂಗ್. ಆಯ್ತು. ಈಗ ಅದು ನೋಡಿದ್ರಲ್ಲ ವೀಕ್ಷಕರೇ, ಶಶಿಧರ್ ಭಟ್ ಅವರು ಹೇಳೋ ಪ್ರಕಾರ ಸರ್ಕಾರದ ಹುಳುಕಿದು. ಸರ್ಕಾರದ ಹುಳುಕನ್ನು ಮುಚ್ಚಿಲ್ಲ ಖಾದರ್ ಅವರು. ಆ ಮೂಲಕ ತಾನೊಬ್ಬ ನಿಷ್ಪಕ್ಷಪಾತ, ಹಾಗೆಯೇ ಸದನದ ಗೌರವಕ್ಕೆ, ಸ್ಪೀಕರ್ ಪೀಠಕ್ಕೆ ಅಗೌರವ ತರುವಂಥ ಕೆಲಸವನ್ನು ತಾನು ಮಾಡಲ್ಲ ಅನ್ನೋದನ್ನು ಎತ್ತಿ ತೋರಿಸಿದ್ದಾರೆ. ಸ್ಪೀಕರ್ ಖಾದರ್ ಅವರ ನಡೆ ಎಲ್ರಿಗೂ ಮಾದರಿಯಾಗುತ್ತಾ ಕಾದು ನೋಡೋಣ. ಇದಾಗಿತ್ತು ಖ್ಯಾತ ಪತ್ರಕರ್ತ ಶ್ರೀ ಶಶಿಧರ್ ಭಟ್ ಅವರ ಜೊತೆಗಿನ ವಿಶೇಷ ಪಾಡ್ಕಾಸ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ. ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ಎದ್ದು ಸಭಾತ್ಯಾಗ ಮಾಡೋದು, ನೀವು ಉತ್ತರ ಕೊಡ್ತಾ ಇಲ್ಲ, ನೀವು ನಾನು ಸದನ ನಡೆಸೋಕ್ಕಾಗಲ್ಲ, ನೀವು ಅಧಿಕಾರಿಗಳು ನೀವು ಉತ್ತರ ಕೊಡೋ ಸ್ಥಿತಿ ಬಂದ ಮೇಲೆ ನಾನು ಸದನದ ಒಳಗೆ ಬರ್ತೀನಿ. ಮೆಚ್ಚುಗೆಗೆ ಪಾತ್ರ ಆಗ್ತಾ ಇದೆ ಖಾದರ್ ಅವರ ನಡೆ. ಇದು ತಾವು ಹೇಳಿದ್ರಿ, ಹಿಸ್ಟಾರಿಕ್, ಇದು ಐತಿಹಾಸಿಕವಾದ. ಖಾದರ್ಗೆ ವೈ ಡಿಡ್ ಇಟ್? ಈ ಸದನ ನಡೆಯುವುದು ಅದು ಮಂತ್ರಿಗಳಿಗಾಗಿ ಅಲ್ಲ. ಏನು ಸುಧಾರಣೆ ಇವತ್ತು ಕಾಣುವಂಥ ಪರಿಸ್ಥಿತಿಯಲ್ಲಿ ನನಗೆ ಕಾಣುವುದಿಲ್ಲ, ನಾನು ಸದನ ನಡೆಸೋದಿಲ್ಲ, ನಾನು ಜನ್ಮ. ಇಂಥ ಟೈಮ್ನಲ್ಲೂ ಕೂಡ ಇವರು ಜನರ ದುಡ್ಡನ್ನು ಈ ರೀತಿ ಕೊಳ್ಳೆ ಹೊಡೆದು, ಜನರ ಹಣದಲ್ಲಿ ಅವ್ರಿಗೆ ಊಟಕ್ಕೆ ಬಂದಿರುತ್ತೆ, ಅಲ್ಲಿ ಟೀ ಕಾಫಿ ಎಲ್ಲ ವ್ಯವಸ್ಥೆ ಮಾಡಿರುತ್ತೆ, ಅಲ್ಲಿ ಬಂದು ಮಾತಾಡೋಕ್ಕೆ ಏನು ರೋಗ ಇವರಿಗೆ? ಬಂದ್ಬಿಟ್ರು ಸೈನ್ ಹಾಕ್ಬಿಟ್ಟು ಒಳಗೆ ಹೋಗಲ್ಲ, ಸೈನ್ ಹಾಕ್ಬಿಟ್ಟು ಅಲ್ಲಿ ಕೂತ್ಕೊಂಡು ಕಾಫಿ ಕೂತ್ಕೊಂಡು ಮೀಟಿಂಗ್ ಮಾಡ್ಕೊಂಡು ಎದ್ದು ಹೋಗ್ತಾರೆ. ಸಹಿ ಹಾಕಿದ್ರೆ ಯಾಕೆಂದ್ರೆ ಭತ್ತೆ ಸಿಗುತ್ತೆ. ಸರ್ಕಾರ ಯಾವ ರೀತಿ ಕೆಲಸ ಮಾಡುತ್ತಿದೆ ಅನ್ನೋದರ ಸೂಚ್ಯ ಸಂಕೇತವೇ? ಅನುಮಾನನೇ ಇಲ್ಲ.